ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗಿದ್ದೀರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತೊಂದು ಜನರಲ್ ರೀಡಿಂಗ್ ಮಾಡಿ ನೋಡೋಣ. ಕಂಟೆಂಟ್ ಏನಪ್ಪ ಅಂತಂತಂದರೆ, ನಿಮ್ಮ ಮದುವೆ ಯಾವಾಗ ಮತ್ತು ಯಾರೊಂದಿಗೆ ಆಗಬಹುದು ಅಂತಂದು ಹೇಳಿ. ಸರಿನಾ? ನಾನಿಲ್ಲಿ ಲಿಸ್ಟ್ ಮಾಡ್ಕೊಂಡೇನೆ. ನಿಮ್ಮ ಕರೆಂಟ್ ಎನರ್ಜೀಸ್ ಏನಿರ್ಬೋದು, ಯೂನಿವರ್ಸಲ್ ಮೆಸೇಜ್ ಏನಿರ್ಬೋದು, ಯಾಕೆ ಲೇಟ್ ಆಗಾಕತ್ತೈತಿ, ಓಕೆ. ಹುಡುಗನ ಪರ್ಸ್ನಾಲಿಟಿ ಹೆಂಗಿರ್ಬೋದು, ಲುಕ್ ವೈಸ್ ಹುಡುಗ ಹೇಗಿರ್ಬೋದು, ಸೋಷಿಯಲ್ ಸ್ಟೇಟಸ್ ಏನಿರ್ಬೋದು, ಆ ಹುಡುಗ ನಿಮ್ಗೆ ಎಲ್ಲಿ ಸಿಗ್ಬೋದು, ಮತ್ತು ಮದುವೆ ಯಾವಾಗ ಆಗ್ಬೋದು, ಆಮೇಲೆ ಅದಕ್ಕೊಂದು ಕೊನೆ ಒಂದು ಗೈಡೆನ್ಸ್ ಅಂತಂದು ಹೇಳಿ ತೊಗೊಳ್ಳೋಣ, ಓಕೆ. ದಿಸ್ ಈಸ್ ಫಾರ್ ಕರೆಂಟ್ ಎನರ್ಜಿ. ಯೂನಿವರ್ಸ್ ಏನು ಮೆಸೇಜ್ ಕೊಡಾಕತ್ತೈತಿ, ಮದುವೆ ಯಾಕೆ ಲೇಟ್ ಆಗತ್ತೈತಿ, ಪರ್ಸ್ನಾಲಿಟಿ ಹೆಂಗಿರ್ಬೋದು ಹುಡುಗಂದು, ಆಮೇಲೆ ಲುಕ್ ವೈಸ್ ಹುಡುಗ ಹೇಗಿರ್ಬೋದು, ಹುಡುಗನ ಸೋಷಿಯಲ್ ಸ್ಟೇಟಸ್ ಏನು, ಎಲ್ಲಿ ಸಿಗಬಹುದು, ಎಲ್ಲಿವರೆಗೆ ಮದುವೆ ಆಗ್ಬೋದು. ಇದು ಕೊನೆಗೆ ಒಂದು ಗೈಡೆನ್ಸ್ ಅಂಥೇಳಿ ತೊಗೊಳ್ಳೋಣ, ಸರಿನಾ? ಓಕೆ, 4 ಆಫ್ ವಾಂಡ್ಸ್ ಇದೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕಾರ್ಡ್, ಸೆಲೆಬ್ರೇಷನ್ ಕಾರ್ಡ್ ಇದೆ. ಅದು ಬಂದದ್ದು ಕರೆಕ್ಟ್. ಯಾಕೆ ಗೊತ್ತಾ, ಈಗ ಗುರು ನಾಳೆ ಜೂನ್ 1 ಆರ್ 2 ಕರ್ಕ ರಾಶಿಗೆ ಹೋಗ್ತಾರೆ. ಕರ್ಕ ರಾಶಿ ಅವರ ಉಚ್ಛಾವಸ್ಥೆಯ ರಾಶಿ. ಸೊ ಗುರು ಈಸ್ ಬಾಂಡ್ ಟು ಗಿವ್ ಗುಡ್ ರಿಸಲ್ಟ್ಸ್. ಇದೊಂದು ಜನರಲ್ ಪ್ರಿಡಿಕ್ಷನ್. ಇನ್ಮೇಲೆ ಕುಂಡ್ಲಿ ಪ್ರಕಾರ ಅಂತಂತಂದ್ರೆ, ನಿಮ್ಮ ಕುಂಡ್ಲಿಯೊಳಗೆ ಗುರುವಿನ ಪ್ಲೇಸ್ಮೆಂಟ್ ಎಲ್ಲೈತಿ ಅಂತ ನೋಡಬೇಕು. ಮದುವೆ ಮನಿ ಆ್ಯಕ್ಟಿವೇಟ್ ಆಗ್ಯಾವಿಲ್ಲೋ ಅಂತಂದು ಹೇಳಿ ನೋಡಬೇಕು. ಅದ್ರ ಮೇಲೆ ವಿಷಯಗಳು ನಿರ್ಧಾರ ಆಗ್ತಾವೆ. ಸೊ ಈಗ 4 ಆಫ್ ವಾಂಡ್ಸ್ ಇದೆ. ನೋಡಿ, 4 ಆಫ್ ವಾಂಡ್ಸದ ಎನರ್ಜಿ ಏನು ಹೇಳ್ತೈತಿ ಅಂತಂದ್ರೆ, ಸಿ ಯು ಆರ್ ಅ ವೆರಿ ಹ್ಯಾಪಿ ಗೋಯಿಂಗ್ ಪರ್ಸನ್. ಸಿ ದಿಸ್ ಈಸ್ ಯುವರ್ ಎನರ್ಜಿ, ಓಕೆ. ಯು ಆರ್ ಅ ವೆರಿ ಹ್ಯಾಪಿ ಗೋಯಿಂಗ್ ಪರ್ಸನ್. ನಿಮಗೆ ಜೀವನ ಸೆಲೆಬ್ರೇಟ್ ಮಾಡೋದಂದ್ರೆ ಭಾಳ ಪ್ರೀತಿ. ಎಲ್ಲರ ಜೊತೆ ನಾವು ಪ್ರೀತಿಯಿಂದ ಇರೋದಾಗಲಿ, ಬೆರೆಯೋದಾಗಲಿ, ನೀವು ಮಂದಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವ್ರನ್ನ ಕೇಳೋದಾಗಲಿ, ಅಂದ್ರೆ ಅವ್ರ ಮನಸ್ಸಿಗೆ ತಕ್ಕಂಗೆ ಅನುಸರಿಸ್ಕೊಂಡು ಹೋಗೋದಾಗಲಿ, ಈ ಥರದ್ದೆಲ್ಲ ಮಾನಸಿಕ ಪ್ರವೃತ್ತಿ ಇರುವಂಥ ವ್ಯಕ್ತಿ ತಾವು, ಓಕೆ. ಆಮೇಲೆ ಲೈಫ್ದೊಳಗೆ ಬ್ಯಾಲೆನ್ಸ್ ಮಾಡಿ ನಡೆಯುವಂಥವ್ರು. ಸ್ವಂತಕ್ಕೂ ಅರ್ಥ ಮಾಡ್ಕೊಳ್ಳೋದು, ಬೇರೆಯವ್ರನ್ನೂ ಅರ್ಥ ಮಾಡ್ಕೊಳ್ಳೋದು, ಸಿಚುವೇಶನನ್ನು ಅರ್ಥ ಮಾಡ್ಕೊಳ್ಳೋದು, ಅದಕ್ಕೆ ತಕ್ಕಂಗೆ ಹೊಂದ್ಕೊಂಡು ನೋಡಿದು, ಇಂಥದ್ರೊಳಗೆಲ್ಲ ನೀವು ವಿಶೇಷವಾಗಿ ಪರಿಣಿತರು ಅಂತ ಹೇಳ್ಬೋದು. ನಿಮ್ಮ ಕಮ್ಯುನಿಟಿ ಜನರ ಜೊತೆನೂ ಹೊಂದ್ಕೊಂಡು ಹೋಗೋದಾಗಲಿ, ಮತ್ತು ಪ್ರಾಣಿಗಳನ್ನು ಪ್ರೀತಿ ಮಾಡ್ತೀರಿ ಅಂತಂದ್ರೆ ಒಂಥರ ಸಹೃದಯಿ ಮನುಷ್ಯ ಅಂತಂತಂದ್ರೂ ಪರವಾಗಿಲ್ಲ. ಆ ಥರದ ವ್ಯಕ್ತಿತ್ವ ತಮ್ಮದು, ಓಕೆ. ಲೈಫನ್ನು ನೀವು ಲೈಫ್ ಬದಲಾಗಿ ಭಾಳ ಪಾಸಿಟಿವ್ ಹಂಗೆ ಇರ್ತೀರಿ, ಈಸಿ ಗೋಯಿಂಗ್, ಓಕೆ. ಸೊ ಇದು ಸೆಕೆಂಡ್ ಕಾರ್ಡ್ ಏನಿದೆ ನೋಡಿರಿ. ಸೊ ಯೂನಿವರ್ಸ್ ನಿಮಗೆ ಏನು ಮೆಸೇಜ್ ಕೊಡ್ತಾ ಇದೆ? ನೈಟ್ ಆಫ್ ವಾಂಡ್ಸ್ ಏನು ಹೇಳ್ತದೆ ನೋಡಿರಿ. ಯು ಆರ್ ಹೈಲಿ ಎನರ್ಜೆಟಿಕ್. ನೋಡಿರಿ, ಏನಾದರೂ ಸೆಲೆಬ್ರೇಟ್ ಮಾಡಬೇಕು, ಪ್ಯಾಷನೇಟ್ ಇರಬೇಕು ಅಂತಾನೆ ಎನರ್ಜಿ ಜಾಸ್ತಿ ಇರಬೇಕು. ಮತ್ತು ಮಾರ್ಷಿಯಲ್ ಎನರ್ಜಿ ನಿಮ್ಮಲ್ಲಿ ಜಾಸ್ತಿ ಐತಿ. ಯಾವಾಗಿದ್ರೂ ನೀವು ಆ್ಯಕ್ಟಿವ್ ಹಂಗೆ ಇರ್ತೀರಿ, ಓಕೆ. ಯು ಆರ್ ವೆರಿ ಮಚ್ ಎನರ್ಜೆಟಿಕ್, ವೆರಿ ಮಚ್ ಪ್ಯಾಷನೇಟ್. ಆಮೇಲೆ ಏನಾದರೂ ಮಾಡಬೇಕು ಅಂತಂತಂದರೆ ಒಂಥರ ಇನ್ಸ್ಪೈರ್ಡ್ ಆ್ಯಕ್ಷನ್ಸ್ ತೊಗೋತೀರ. ಅಂದರೆ ಆ್ಯಕ್ಷನ್ ಓರಿಯೆಂಟೆಡ್ ಪರ್ಸನ್, ಟೋಟಲಿ ಆ್ಯಕ್ಷನ್ ಓರಿಯೆಂಟೆಡ್ ಪರ್ಸನ್. ಒಂಥರ ಫಿಯರ್ಲೆಸ್ ನೇಚರ್, ಯಾವುದಕ್ಕೂ ಹಿಂಗೆ ಹೆದರಂಗಿಲ್ಲ, ಮಾಡೋಂಗಿಲ್ಲ. ಸೊ ಅಂದರೆ ನಿಮಗೆ ಏನು ಬೇಕು ಅದನ್ನು ನೀವು ನಿರ್ಭಿಡೆಯಿಂದ ಮರೆಮಾಚದೆ ಹೇಳ್ತೀರಿ ನೀವು. ಆದರೆ ಹೆಂಗೈತಿ ಅಂತಂದ್ರೆ, ನಿಮಗೆ ಯೂನಿವರ್ಸಲ್ಲಿ ಏನು ಹೇಳಾಕತ್ತೈತಿ ಅಂತಂದ್ರೆ, ಇದು ಮದುವೆಯ ವಿಷಯ, ಓಕೆ. ಇದು ಇವತ್ತು ಮಾಡಿ ನಾಳೆ ಬಿಡುವಂಥ ವಿಷಯ ಅಲ್ಲ. ಸೊ ಇಲ್ಲಿ ಏನಂತಂತಂದ್ರೆ, ನಿಮ್ಮ ಎನರ್ಜಿ ಏನೈತಿ, ಎನರ್ಜಿಯನ್ನು ಸರಿಯಾದ ದಾರಿಗೆ ಹಚ್ಚಬೇಕು, ಓಕೆ. ಗಡಿಬಿಡಿ ಮಾಡಬೇಡ್ರಿ. ಯಾವುದೇ ವಿಷಯದೊಳಗೂ ಗಡಿಬಿಡಿ ಮಾಡಬೇಡ್ರಿ. ಭೇಟಿ ಆಗೋದಾಗಲಿ, ಮಾತಾಡೋದಾಗಲಿ, ಅಥವಾ ಯಾವುದಾದ್ರು ನಿರ್ಣಯ ತೊಗೊಳೋದಾಗಲಿ, ಮದುವೆ ವಿಚಾರದ ಬದಲಾಗಿ ಹೇಳಾಕತ್ತೈತಿ ಇಲ್ಲಿ. ಸೊ ಯೂನಿವರ್ಸ್ ನಿಮ್ಗೆ ಏನು ಹೇಳಾಕತ್ತೈತಿ, ಸ್ವಲ್ಪ ಸಮಾಧಾನ ರೀತಿಯಿಂದ ಇರಬೇಕು, ಇದ್ರ ಬದಲಾಗಿ ವಿಚಾರ ಮಾಡಬೇಕು ಅಂತಂದು ಹೇಳಿ, ಓಕೆ. ನೋಡಿರಿ, ಆ ವ್ಯಕ್ತಿ ಹೆಂಗಂತಂದ್ರೆ, ಆ ವ್ಯಕ್ತಿಗೆ ಎಷ್ಟು ಸ್ಪೀಡ್ ಐತಿ, ಅವ್ನು ಹಾರಿ ಹೊಂಟಾನ. ಸೊ ಹೆಂಗಂತಂತಂದ್ರೆ, ಗಡಿಬಿಡಿಯಿಂದ ಯಾವುದೇ ಥರದ ನಿರ್ಣಯಗಳನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳಕತ್ತೈತಿ, ಓಕೆ. ಸೊ ಈಗ ಮೂರನೇದೇನು, ಮದುವೆ ಯಾಕೆ ಲೇಟು ಆಗ್ತಾ ಇದೆ, ಓಕೆ. ಕ್ವೀನ್ ಆಫ್ ಕಪ್ಸ್.
ಹ್ಞೂ ನೋಡಿ, ಕ್ವೀನ್ ಆಫ್ ಕಪ್ಸ್ ಐತಿ ಅಂತಂತಂದ್ರೆ ನಿಮ್ಮ ಮದುವೆ ಯಾಕೆ ಲೇಟ್ ಆಗತ್ತೈತಿ ಅಂತಂತಂದ್ರೆ, ನಂಗೆ ಅನ್ಸಿದ ಮಟ್ಟಿಗೆ ನೀವು ಯಾವ ಥರದ ರಿಲೇಷನ್ ಬೇಕು ಅಂತ ತನ್ನಾಕತ್ತಿರಲ್ಲ, ಅದ್ರ ಬದಲು ನಿಮ್ಗೆ ಹೈ ಎಕ್ಸ್ಪೆಕ್ಟೇಷನ್ಸ್ ಅದಾವೆ. ಅದಕ್ಕೆ ಅದು ಲಘು ಮದುವೆ ಆಗವಲ್ತು. ಅದಕ್ಕೆ ಮದುವೆ ಲೇಟ್ ಆಗತ್ತೈತಿ. ಪೋಸ್ಟ್ಪೋನ್ ಎದಕ್ಕೆ ಆಗತ್ತೈತಿ ಅದ್ರ ಸಲ ಅಪ್ಪಗೆ ಒಂದಿಷ್ಟು ಥರ ಬೇಕು, ನಿಮ್ಮ ಅಮ್ಮಗೆ ಒಂದಿಷ್ಟು ಥರ ಎಕ್ಸ್ಪೆಕ್ಟೇಷನ್ಸ್ ಅದಾವೆ, ನಿಮ್ಮ ಬ್ರದರಿಗೆ ಒಂಥರ ಎಕ್ಸ್ಪೆಕ್ಟೇಷನ್ಸ್ ಅದಾವೆ. ಇಲ್ಲ ನಮ್ಗೆ ಇಂಥವ ಹುಡುಗ ಬೇಕು, ಅವ್ನಿಗೆ ಇಷ್ಟೇ ಪಗಾರ ಇರಬೇಕು, ಅವ್ನು ನೋಡೋಕೆ ಇಷ್ಟೇ ಎತ್ತರ ಇರಬೇಕು, ಅವ್ನು ಇಷ್ಟೇ ಕಲ್ತಿರಬೇಕು. ಇಂಥ ಎಕ್ಸ್ಪೆಕ್ಟೇಷನ್ಸ್ ಆರ್ ಮೋರ್. ಕ್ವೀನ್ ಆಫ್ ಕಪ್ಸ್ ಏನು ಹೇಳ್ತೈತಿ ಅಂತಂದ್ರೆ ಎಕ್ಸ್ಪೆಕ್ಟಿಂಗ್ ಮೋರ್ ಅಂತ. ನನಗನ್ಸೋ ಮಟ್ಟಿಗೆ 7th ಹೌಸ್ ಕೇತು ಇರಬೇಕು. ನೋಡಿರಿ, ಕೇತು ಯಾವ ಜಾಗದಾಗಿರ್ತಾನ ಅಥವಾ 7th ಹೌಸ್ದಾಗ ಇದ್ದ ಅಂತಂತಂದ್ರೆ ನಿಮ್ಮ ಪಾರ್ಟ್ನರ್ ಬದಲಾಗಲಿ ಸ್ಪೌಸ್ ಬದಲಾಗಲಿ ಎಕ್ಸ್ಪೆಕ್ಟೇಷನ್ಸು ಸ್ವಲ್ಪ ಕಡಿಮೆ ಇಟ್ಕೋಬೇಕು ಯಾವಾಗಿದ್ರು. ನೀವು ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಇಟ್ಕೊಂಡ್ರೆ ತಂತಾನ ನಿಮ್ಗೆ ಹೆಂಗೆ ಬೇಕು ಹಂಗೆ ಲೈಫ್ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡಕತ್ತೀರಿ ಅಂತಂತಂದ್ರೆ ಲೈಫ್ ಚೇಂಜ್ ಆಗಂಗಿಲ್ಲ. ಅದು ಅನುಕೂಲ ಪರಿಸ್ಥಿತಿ ಅಲ್ಲ, ಪ್ರತಿಕೂಲ ಪರಿಸ್ಥಿತಿ ನಿರ್ಮಾಣ ಆಕೈತಿ. ಪ್ರತಿಕೂಲ ಅಂದರೆ ನಿಮಗೆ ಏನು ಬೇಕು ಅದು ಸಿಗಂಗಿಲ್ಲ, ಉಲ್ಟಾ ಆಕೈತಿ ನಿಮಗೆ. ಯಾಕಂದ್ರೆ ಕೇತುನ ಸ್ವಭಾವನೇ ಹಂಗೆ. ಸೊ ಹೆಂಗಂತಂದ್ರೆ ಮೇ ಬಿ 7th ಹೌಸ್ ಇರ್ಬೋದು ನಿಮ್ಮಲ್ಲಿ, 7th ಹೌಸ್ನಾಗ ಕೇತು ಇರ್ಬೋದು, 12th ಹೌಸ್ದಾಗ ಕೇತು ಇರ್ಬೋದು. ಸೊ ರಿಲೇಷನ್ಸ್ ಬದಲಾಗಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇಟ್ಕೋಬೇಕು ಅಂತಂದ್ರೆ 5th ಹೌಸ್ ಕೇತು ಇರ್ಬೋದು. ಸೊ ಹೆಂಗಂತಂದ್ರೆ ಸ್ವಲ್ಪ ಕಡಿಮೆ ಮಾಡಿರಿ, ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಮಾಡಿರಿ. ಒಬ್ರಿಗೊಬ್ರು ಕುಂಡ್ರಿ, ಮಾತಾಡ್ರಿ, ಮನ್ಯಾಗ ವಿಚಾರ ಮಾಡಿರಿ. ಇಲ್ಲ ಈಗ ಹುಡುಗಗೆ ಪಗಾರ ಕಡಿಮೆ ಐತಿ, ಅರೆ ಮುಂದೆ ಹೋಗಿ ಚಲೋ ಆಗ್ಬೋದಲ್ಲ, ಹೆಚ್ಚಿಗೆ ಆಗ್ಬೋದು. ಪ್ರತಿಯೊಂದ್ರೊಳಗೂ ಎಲ್ಲದರೊಳಗೂ ಕ್ಲಾಸ್ ಇರೋದಂತೂ ಸಾಧ್ಯ ಇಲ್ಲಲ್ಲ. ಕೆಲವೊಂದಿಷ್ಟು ಕುಂದುಕೊರತೆಗಳು ಇದ್ದೇ ಇರ್ತಾವೆ. ಅದನ್ನು ಮುಂದೆ ಹೋಗಿ ನಾವು ಕರೆಕ್ಷನ್ ಮಾಡ್ಕೊಂಡ್ರಾತು. ನೀವು ಹೋಗಿರ್ತಿರಲ್ಲ ಹೆಂಗಾದ್ರೂ ಅವ್ನ ಜೀವನದೊಳಗೆ. ಸೊ ನಿಮ್ಮಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಹೆಚ್ಚಿಗೆ ಅದಾವ ಅಂತ ಅನ್ನೋದ್ರ ಸಲುವಾಗಿ ಇಲ್ಲೇ ಮದುವೆ ಲೇಟ್ ಆಗಕತ್ತೈತಿ. ಈಗ ಹೆಂಗಂತಂದ್ರೆ ಪರ್ಸ್ನಾಲಿಟಿ ಹೆಂಗೈತಿ ನಿಮ್ಮ ಪಾರ್ಟ್ನರನ್ನು ಅಂತ. ಕಿಂಗ್ ಆಫ್ ವಾಂಡ್ಸ್ ಐತಿ ಇಲ್ಲಿ. ನೋಡಿ, ಈ ವ್ಯಕ್ತಿ ಹೆಂಗಂತಂತಂದ್ರೆ ದಿಸ್ ಪರ್ಸನ್ ಈಸ್ ವೆರಿ ನಾಲೆಜಬಲ್ ಆ್ಯಂಡ್ ವೆರಿ ಸ್ಮಾರ್ಟ್. ಈ ವ್ಯಕ್ತಿಗೆ ಸ್ಮಾರ್ಟ್ ಹಾಗೆ ಹೆಂಗೆ ದುಡಿಬೇಕು ಅಂತಂದು ಹೇಳಿ ಗೊತ್ತೈತಿ. ಈಸ್ ವೆರಿ ಕರಿಯರ್ ಓರಿಯೆಂಟೆಡ್, ವೆರಿ ಮಚ್ ಫೋಕಸ್ಡ್. ಆಮೇಲೆ ಒಬ್ಬ ವ್ಯಕ್ತಿಯೊಳಗೆ ಏನು ಲೀಡರ್ಶಿಪ್ ಕ್ವಾಲಿಟೀಸ್ ಏನು ಇರಬೇಕಲ್ಲ, ಎಲ್ಲ ಲೀಡರ್ಶಿಪ್ ಕ್ವಾಲಿಟೀಸ್ ಅದಾವೆ. ನನಗೆ ಅನ್ಸೋ ಮಟ್ಟಿಗೆ ಈ ಹುಡುಗಂದು ಭಾಳ ಸ್ಟ್ರಾಂಗ್ ಪೊಸಿಷನ್ದೊಳಗೆ ಇರಬೇಕು ಬಹುತೇಕ. ಓಕೆ, ಈಸ್ ಅ ವೆರಿ ಕರೇಜಿಯಸ್, ವೆರಿ ಕಾನ್ಫಿಡೆಂಟ್. ಎಲ್ಲರಿಗೂ ಹೆಲ್ಪ್ ಮಾಡೋರು ಅಂತಂತನ್ರಿ. ಆಮೇಲೆ ಟೀಮ್ಸ್ ಅದು ಇದ್ದು ಅಂತಂದ್ರೆ ಟೀಮ್ದೊಳಗೆ ಸರಿಯಾಗಿ ತನ್ನ ಟೀಮ್ ಮುಂದೆ ತೊಗೊಂಡು ಹೋಗೋದಂತನ್ರಿ. ತನ್ನ ಸ್ಕಿಲ್ ಮೇಲೆ ಜಾಸ್ತಿ ಕೆಲಸ ಮಾಡಿರುವಂಥ ಮನುಷ್ಯ, ತನ್ನ ಎಬಿಲಿಟೀಸ್ ಮೇಲೆ ಜಾಸ್ತಿ ಕೆಲಸ ಮಾಡಿರುವಂಥ ಮನುಷ್ಯ. ದೂರಿಂದ ವಿಚಾರ ಮಾಡ್ತಾನೆ, ಎಕ್ಸ್ಪಾನ್ಷನ್ ಬದಲಾಗಿ ವಿಚಾರ ಮಾಡ್ತಾನೆ ಹೆಚ್ಚು. ನಿರ್ಣಯಗಳನ್ನು ತೊಗೋಬೇಕು ಅಂತಂತಂದ್ರೆ ದೂರದ ವಿಚಾರ ಮಾಡಿ ನಿರ್ಣಯಗಳನ್ನು ತೊಗೋದು ಅಂದರೆ ಒಂಥರ ಹಿಂಗೆ ಮೆಂಟಲಿ ಈಸ್ ಅ ವೆರಿ ಮ್ಯಾಚ್ಯೂರ್ಡ್ ಆ್ಯಂಡ್ ಅ ವೆರಿ ಕಾನ್ಫಿಡೆಂಟ್ ಪರ್ಸನ್, ಯು ಕ್ಯಾನ್ ಸೇ. ಚಾಲೆಂಜಸ್ ಫೇಸ್ ಮಾಡೋಕ್ಕೆ ಯಾವಾಗಿದ್ರೂ ರೆಡಿ. ओके, सो थोड़ा बहुत कुछ ईगो भी रह सकता है सन अगर वेल प्लेस्ड इತ್ತು ಅಂತಂತಂದ್ರೆ. बट दिस पर्सन इज़ अ वेरी कॉन्फिडेंट, वेरी इंडिपेंडेंट, वेरी मच फोकस्ड. सो आप बहुत अच्छा कुछ इस पर्सन से एक्सपेक्ट कर सकते हो. ಈ ಮನುಷ್ಯ ಕಮ್ में कोई सेटल होने वाला नहीं है. ಆಯ್ತು ಬಿಡು ನನಗೆ ಇಷ್ಟ ಸಿಕ್ಕಿತ್ಲ ಮುಗಿದೋತು ಮುಂದೆ. नहीं. He's about career. His expectations are more, he's very career oriented. ಓಕೆ, ಆಮೇಲೆ ಇದಾದಮೇಲೆ ಏನೈತಿ, ಲುಕ್ ವೈಸ್ ಹೆಂಗೆ ಅದ ನೋಡ್ರಿ. 6 ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ ವೆರಿ ಚಾರ್ಮಿಂಗ್ ಪರ್ಸ್ನಾಲಿಟಿ. ನೀವು ಒಂದು 50 ಮಂದಿಯೊಳಗೆ ನಿಂದ್ರಿಸಿದ್ರೆ ಈ ಮನುಷ್ಯ ಅಗದಿ ಎದ್ದು ಕಾಣ್ತಾನೆ. ಯಾಕಂದ್ರೆ ಆಕರ್ಷಕ ವ್ಯಕ್ತಿತ್ವ. ನೋಡಿರಿ, ಯಾವ ಮನುಷ್ಯನ ಹತ್ರ ನ್ಯಾಚುರಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಇರ್ತಾವೆ ಅವ್ರು ನೋಡೋಕೆ ಮಂದಂತೂ ಯಾವಾಗ ಇರೋಂಗಿಲ್ಲಲ್ಲ. ಆ್ಯಕ್ಟಿವನೇ ಇರ್ತಾರೆ, ಎನರ್ಜೆಟಿಕ್ ಇರ್ತಾರೆ. ಅವ್ರು ನೋಡಿದ್ರನ್ನ ಗೊತ್ತಾಗ್ತೈತೆ ಅಂದರೆ ಆ್ಯಕ್ಟಿವ್ನೆಸ್ ಏನಪ್ಪ ಅಂತಂತಂದ್ರೆ ಎಲ್ಲದರೊಳಗೂ ಮುಂದಾಗಿ ಕೆಲಸ ಮಾಡುವಂಥವ್ರು, ಒಳ್ಳೆಯ ಥರದ ನಿರ್ಣಯಗಳನ್ನು ತೊಗೊಳ್ಳುವಂಥವ್ರು. ನೋಡಿರಿ, ಅಂಥವ್ರು ಯಾರಾದರೂ ಇದ್ದರೆ 6 ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ ಒಂಥರ ಪಬ್ಲಿಕ್ ಫಿಗರ್. ಜನ ಇವ್ರನ್ನ ಭಾಳ ಲಘು ರಿಕಗ್ನೈಸ್ ಮಾಡ್ತಾರೆ. ದಿಸ್ ಈಸ್ ಅ ವೆರಿ ಪಾಪ್ಯುಲರ್ ಪರ್ಸನ್. ಯಾಕಂದ್ರೆ ಕಾಂಟ್ಯಾಕ್ಟ್ಸ್ ಜಾಸ್ತಿ ಅದಾವೆ. ಇವರು ಸಾಕಾಗೋಷ್ಟು ಮಂದಿ ಹೆಲ್ಪ್ ಮಾಡ್ತಾರೆ, ಗೈಡ್ ಮಾಡ್ತಾರೆ. ಈ ಮನುಷ್ಯ ಗೈಡ್ ಮಾಡ್ತಾನೆ, ಹೆಲ್ಪ್ ಮಾಡ್ತಾನೆ. ಅವ್ರು ಈ ವ್ಯಕ್ತಿಗೆ ಗೊತ್ತು ಎಲ್ಲಿ ಯಾವಾಗ ಏನು ಬೇಕು ಅಂತಂದು ಹೇಳಿ. ಹೆಂಗೆ ಅಂದರೆ ಇದಕ್ಕೆ ಏನು ಮಾಡಬೇಕು ಅಂತಂದು. ಸೊ ಫಾರ್ ಎಕ್ಸಾಂಪಲ್ ಅಂತಂದರೆ ಈಗ ಯಾರಾದರೂ ಒಬ್ಬರು
ಯಾರಾದರೂ ಒಬ್ಬರು ಹೋಗ್ಯಾರ ಅಂತ ಇಟ್ಕೊಡ್ರಿ, ನಾವೀಗ ಅಲ್ಲಿ ಸಮಾಧಾನ ಹೇಳಕ್ಕಂತೇಳಿ ಅವ್ರಿಗೆ ಭೇಟಿ ಆಗಂತ ಹೋಗಿರ್ತೀವಿ. ಕೆಲವೊಂದು ಸರ್ತಿ ಅಲ್ಲಿ ಪರಿಸ್ಥಿತಿ ಸ್ವಲ್ಪ ಬಡತನದ ಪರಿಸ್ಥಿತಿ ಇರ್ತೈತೆ ಅಲ್ಲಿ ಹೋಗಿ ನೀವು ನಿಮ್ಮ ಆಧ್ಯಾತ್ಮಿಕ ಜೀವನದ ಬದಲಾಗಲ್ಲೇ ಚರ್ಚೆ ಮಾಡ್ಕೊತ ಕುಂಡ್ರಬಾರ್ದು, ಅದಕ್ಕೇನೂ ಅರ್ಥ ಇರೋದಿಲ್ಲ. ಅಲ್ಲಿ ಬಡತನ ಐತಿ. ಬಡತನ ಇದ್ರೆ ಏನು ಮಾಡ್ಬೇಕಂದ್ರೆ ಅಲ್ಲಿ ದುಡ್ಡು ಕೊಡ್ಬೇಕು, ದುಡ್ಡಿನ ಅವಶ್ಯಕತೆ ಐತೆ ಅಲ್ಲಿ, ನಿಮ್ಮ ತತ್ವಜ್ಞಾನದ ಅವಶ್ಯಕತೆ ಇಲ್ಲ. ಅಂದ್ರೆ ಇಂಥದನ್ನು ವಿಚಾರ ಮಾಡುವಂಥದ್ದು ಈ ಪರ್ಸ್ನಾಲಿಟಿ 6 ಆಫ್ ವಾಂಡ್ಸ್. ಓಕೆ, ಅಂದ್ರೆ ಈ ವ್ಯಕ್ತಿ ಎಷ್ಟು ಸರಿ ಹೆಂಗೆ ವಿಚಾರ ಮಾಡ್ತಿರ್ಬೇಕು ನೋಡ್ರಿ. ಅಂದರೆ ಎಲ್ಲಿ ಯಾವಾಗ ಹೆಂಗೆ ಏನು ಎಲ್ಲ ಈ ವ್ಯಕ್ತಿಗೆ ಗೊತ್ತು. ಆಮೇಲೆ ಜನ ಇವ್ರನ್ನ ಭಾಳ ಲೈಕ್ನೂ ಮಾಡ್ತಾರೆ. ಸೊ ಈ ವ್ಯಕ್ತಿಯ ಸೋಷಿಯಲ್ ಸ್ಟೇಟಸ್, ವಾವ್ ಏನು ಬ್ಯೂಟಿಫುಲ್. ಸಿಕ್ಸ್ ಆಫ್ ಪೆಂಟಕಲ್ಸ್ ನೋಡ್ರಿ. ಈ ವ್ಯಕ್ತಿ ಹೆಂಗೆ ಅಂತಂತಂದ್ರೆ ಬರೀ ಜೀವನದೊಳಗೆ ಬರೀ ಮುಂದೆ ಬರೋದಂತ ಅಷ್ಟೇ ಅಲ್ಲ, ಮಂದಿನೂ ಮುಂದೆ ತೊಗೊಂಡು ಹೋಗುವಂಥವ್ರು. ಇದು ಕಾಣ್ತದಲ್ಲ ಇಲ್ಲಿ 6 ಆಫ್ ಪೆಂಟಕಲ್ಸ್. ಸಿಕ್ಸ್ ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂದರೆ ಬರೀ ಅಷ್ಟೇ ಉದ್ಧಾರ ಆಗೋದಲ್ಲ, ಜೀವನದೊಳಗೆ ಅವ್ರನ್ನ ಜನರನ್ನೂ ಉದ್ಧಾರ ಮಾಡ್ತಾರೆ. ತನ್ನ ಜೊತೆ ಏನಾದರೂ ಟೀಮ್ ಅದು ಕಟ್ಕೊಂಡು ಈ ವ್ಯಕ್ತಿ ಏನಾದರೂ ಕೆಲಸ ಅದು ಮಾಡ್ತಿದ್ರು ಅಂತ ಇಟ್ಕೋರಿ, ತನ್ನ ಏಳಿಗೆಗಾಗಿ ಎಷ್ಟು ಶ್ರಮ ಪಡ್ತಾನಲ್ಲ ಬೇರೆಯವ್ರ ಏಳಿಗೆಗಾಗೂ ಅಷ್ಟೇ ಶ್ರಮ ಪಡುವಂಥ ವ್ಯಕ್ತಿ. ಈಕ್ವಾಲಿಟಿ ಅಂದರೆ ಏನು ಅಂತಂದು ಈ ವ್ಯಕ್ತಿಗೆ ಗೊತ್ತು. ಸಮಾಜದಲ್ಲಿ ಅಂದ್ರೆ ಸಮಾಜದ ಉದ್ಧಾರಕ್ಕಾಗಿ ದುಡಿಯುವಂಥ ವ್ಯಕ್ತಿ ಅನ್ನೋದ್ರೂ ಪರವಾಗಿಲ್ಲ. ಅಂದರೆ ಒಳ್ಳೆ ಮಾನಸಿಕ ಪರಿಸ್ಥಿತಿ ಇರುವಂಥ ಒಬ್ಬ ವ್ಯಕ್ತಿ ತಾನು ಯಾರಾದರೂ ಹೆಲ್ಪ್ ಕೇಳಕ್ಕೆ ಬಂದ್ರೆ ಮಾಡಿದ್ರೆ ಅವ್ರಿಗೆ ಹೆಲ್ಪ್ ಮಾಡೋದನ್ರಿ ಎಲ್ಲ ವಿಷಯದೊಳಗೂ. ಇದೇ ವಿಷಯದೊಳಗೆ ಹೆಲ್ಪ್ ಮಾಡ್ತಾರೆ ಅಂತಂತಲ್ಲ, ಎಲ್ಲ ವಿಷಯದೊಳಗೂ ಹೆಲ್ಪ್ ಮಾಡ್ತಾರೆ. ಇನ್ನೊಂದು ಈ ವ್ಯಕ್ತಿ ಚಾರಿಟಿ ಮೇ ಬಿ ಬಿಲೀವ್ ರಕ್ಕೇಗ. ಚಾರಿಟಿ ಮಾಡ್ತಾರೆ ಇವರು. ಈ ವ್ಯಕ್ತಿ ಜೊತೆ ತಾವು ಎಲ್ಲಿ ಪೈಲಾ ಮುಲಾಕಾತ್ ಏನಂತಾರೆ, ಮೊದಲನೇ ಭೇಟಿ ಎಲ್ಲಿ ಆಗಬಹುದು ಅವ್ರಿಗೆ, ಅಥವಾ ಯಾವ ಥರದ ಪ್ಲ್ಯಾಟ್ಫಾರ್ಮ್ಸ್ ಅದಾವೆ ಅಂದರೆ ಎಲ್ಲಿ ನೀವು ಈ ವ್ಯಕ್ತಿಯನ್ನು ಭೇಟಿಯಾಗುವಂಥ ಚಾನ್ಸಸ್ ಎಲ್ಲಿದಾವೆ ಜಾಸ್ತಿ ಅಂತಂತನಕ. 7 ಆಫ್ ಪೆಂಟಕಲ್ಸ್ ಅಂತಂತಂದ್ರೆ ಇನ್ವೆಸ್ಟ್ಮೆಂಟ್ಸ್. ಓಕೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಎಲ್ಲಿ ಮಾಡ್ತಿರ್ತಾರಲ್ಲ ಅಂಥ ಪ್ಲೇಸಸ್ದೊಳಗೆ ನೀವು ಈ ವ್ಯಕ್ತಿನ ಭೇಟಿಯಾಗುವಂಥ ಚಾನ್ಸಸ್ ಆರ್ ದೇರ್. ಹೆಂಗಂತಂದ್ರೆ ದಿಸ್ ಪರ್ಸನ್ ಈಸ್ ಅ ವೆರಿ ಹಾರ್ಡ್ ವರ್ಕರ್ ಆ್ಯಂಡ್ ಕಂಟಿನ್ಯೂಸ್ಲಿ ವರ್ಕ್ ಮಾಡೋರು. ಶೇರ್ ಮಾರ್ಕೆಟ್ಸ್ ಅನ್ರಿ, ಬ್ಯಾಂಕ್ಸ್ ಅನ್ರಿ, ರಿಸರ್ವ್ ಬ್ಯಾಂಕ್ ಅನ್ರಿ, ಆಮೇಲೆ ನೀವು LIC ಅಂದರೂ ಪರವಾಗಿಲ್ಲ. ಸೊ ದುಡ್ಡು ಲಾಂಗ್ ಟರ್ಮ್ ವಿಷಯದೊಳಗೆ ಎಲ್ಲಿ ಇನ್ವೆಸ್ಟ್ ಮಾಡ್ತಾರಲ್ಲ ಅಲ್ಲಿ ನೀವು ಈ ವ್ಯಕ್ತಿನ ಭೇಟಿಯಾಗುವಂಥ ಚಾನ್ಸಸ್ ಆಗಿದೆ, ಅಥವಾ ಅದರ ರಿಲೇಟೆಡ್ ಏನಾದರೂ ಈ ವ್ಯಕ್ತಿ ಕೆಲಸ ಮಾಡುವಂಥ ಚಾನ್ಸಸ್ ಆಗಿದೆ. ಆ್ಯಂಡ್ ದಿಸ್ ಪರ್ಸನ್ ಈಸ್ ವೆರಿ ಈ ಪರ್ಸನಿಗೆ ಭಾಳ ಪೇಷನ್ಸ್ ಆಯ್ತಾ. ಯಾಕಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನೀವು ಎಲ್ಲಿ ಮಾಡ್ತಿರಲ್ಲ ಅಲ್ಲಿ ನಿಮಗೆ ಪೇಷನ್ಸ್ ಬೇಕಾಗತ್ತೆ. ಈ ವ್ಯಕ್ತಿ ಗಡಬಡಿಯಿಂದ ಕೆಲಸ ಮಾಡುವಂಥವ್ರಲ್ಲ. ನೀವು ರಿಯಲ್ ಎಸ್ಟೇಟ್ದಾಗೂ ಹುಡುಕಾಡ್ಬೋದು, ಈ ಪರ್ಸನಿನ ಕೆಲಸ ಅಲ್ಲಿನೂ ಇರ್ಬೋದು, ರಿಯಲ್ ಎಸ್ಟೇಟ್ದೊಳಗೂ. ಓಕೆ, ಸೊ ದ ಟವರ್ ಅಂದರೆ ಈ ವ್ಯಕ್ತಿಯ ಜೊತೆಗೆ ಎಲ್ಲಿವರೆಗೂ ಮದುವೆ ಆಗಬಹುದು ನೋಡಿ. ಇದಕ್ಕೆ ಮೇಜರ್ ಅರ್ಕಾನಾ ಕಾರ್ಡ್ ಬಂದಿರೋದ್ರಿಂದ ಮಿನಿಮಮ್ 1 ಇಯರ್ ಅಂತ ಹಿಡಿಬೋದು, ನಾಟ್ ಲೆಸ್ ದೆನ್ 1 ಇಯರ್. ಓಕೆ, ಮತ್ತು ಈ ವ್ಯಕ್ತಿ ಯಾವಾಗ ಮದುವೆ ಮಾಡ್ಕೊಳಕ್ಕೆ ಮನಸ್ಸು ಮಾಡಬಹುದು ಅಂತಂತಂದ್ರೆ ತನ್ನ ಕರಿಯರ್ದೊಳಗೆ ಒಂದು ಪ್ರಾಪರ್ ಫೌಂಡೇಶನ್ ಸಲುವಾಗಿ ಈ ವ್ಯಕ್ತಿ ಭಾಳ ಈಗ ಸದ್ಯ ವಿಚಾರ ಮಾಡಕತ್ತಾರೆ. ಈಸ್ ಥಿಂಕಿಂಗ್ ಅಬೌಟ್ ಇಟ್ ವೆರಿ ಸ್ಟ್ರಾಂಗ್ಲಿ. ಅದು ಆದ ತಕ್ಷಣನ ಅವ್ರ ಮದುವೆ ಹ್ಞೂ ಅಂತಾರೆ. ಬಟ್ ಹೆಂಗೆ ಅಂತಾರೆ, ಅಟ್ಲೀಸ್ಟ್ 1 ವರ್ಷರೇ ಬೇಕು ಇದ್ರ ಸಲುವಾಗಿ ಅಂತಂದೇಳಿ ನೋಡಿ. ಟೋಟಲ್ ಗೈಡೆನ್ಸ್ ಏನು ಅಂತಂತಂದ್ರೆ ನೈಟ್ ಆಫ್ ಪೆಂಟಕಲ್ಸ್. ಈ ಕಾರ್ಡ್ದಿಂದ ನಿಮಗೆ ಗೈಡೆನ್ಸ್ ಹೇಳ್ತಾ ಇರೋದು ಏನು ಅಂತಂದ್ರೆ 4 ಆಫ್ ವಾಂಡ್ಸ್. ಓಕೆ, 4 ಆಫ್ ವಾಂಡ್ಸದ ಎನರ್ಜಿ ನಿಮ್ಮ ಎನರ್ಜಿ. ಓಕೆ, ಈ ಎಲ್ಲ ವಿಷಯಗಳು ನಿಮಗೆ ನಿಮ್ಮ ಜೀವನದಲ್ಲಿ ಸರಿಯಂಗೆ 1 ಬೈ 1 ಆಗಬೇಕು ಅಂತಂತಂದ್ರೆ ನೀವು ಹೆಂಗಿರಬೇಕು ಅಂದರೆ ಬಿ ಪೇಷಂಟ್. ಓಕೆ, ಗಡಿಬಿಡಿ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೋಡಿರಿ ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬಂದೈತಿ, ಇಲ್ಲಿ ನೈಟ್ ಆಫ್ ಪೆಂಟಕಲ್ಸ್ ಬಂದೈತಿ. ಎಷ್ಟು ಕರೆಕ್ಟ್ ಬಂದೈತಿ ನೋಡ್ರಿ. ಯಾಕಂದರೆ ಇದು ನಿಮ್ಮ ಎನರ್ಜಿ, ಇದು ನಿಮಗೆ ಟೋಟಲ್ ಗೈಡೆನ್ಸ್ ಕೊಡಾಕತ್ತೈತಿ. ಅದು ಬಿ ಪೇಷಂಟ್. ಓಕೆ, ಲಾಯಲ್ ಇರೋಕೆ
ಲಾಯಲ್ ಇರೋಕೆ ವಿಚಾರ ಮಾಡಿರಿ. ಆಮೇಲೆ ट्राई टू टेक रिस्पॉन्सिबिलिटीज़. ज़िंदगी सिर्फ फ़न या जॉय से ही नहीं चलती, या वही नहीं रहता ज़िंदगी में. ಓಕೆ, ಕೆಲವೊಂದು ಸರ್ತಿ ಸ್ಟ್ಯಾಗ್ನೆನ್ಸಿ ಬರ್ಬೋದು ಲೈಫ್ದೊಳಗೆ. ಸೊ ಹೆಂಗಂತಂದ್ರೆ ಟ್ರೈ ಟು ಬಿ ಪೇಷಂಟ್. ಎಷ್ಟಾಕತ್ತಷ್ಟು ಪ್ರಾಕ್ಟಿಕಲಿ ವಿಚಾರ ಮಾಡೋಕೆ ಕಲೀರಿ. ಯಾಕಂತಂದ್ರೆ ನೀವು ಈ ಥರದ ಮನಸ್ಸಿನ ಯು ಆರ್ ಅ ವೆರಿ ಈಸಿ ಗೋಯಿಂಗ್ ಪರ್ಸನ್. ಸೊ ಟ್ರೈ ಟು ಬಿ ಪ್ರಾಕ್ಟಿಕಲ್ ಇದ್ರಿ ಅಂತಂತಂದ್ರೆ ಹರ್ಟ್ ಆಗೋ ಚಾನ್ಸಸ್ ಆರ್ ವೆರಿ ಲೆಸ್. ಓಕೆ, ಬಿಕಾಸ್ ನೀವು ಯಾರಿಗೆ ಸಲುವಾಗಿ ಕಾಯಕತ್ತಿರಲ್ಲ, ದಟ್ ಪರ್ಸನ್ ಈಸ್ ವೆರಿ ಪ್ರಾಕ್ಟಿಕಲ್. ಸೊ ಮ್ಯಾಚ್ ಆಗಬೇಕು ಅಂತಂತಂದರೆ ಕೆಲವೊಂದು ವಿಷಯಗಳನ್ನು ನೀವು ಅಳವಡಿಸಿಕೊಳ್ಳಬೇಕು ಅಂತ ಈ ರೀಡಿಂಗ್ ಹೇಳ್ತಾ ಇದೆ. ಯಾಕಂದ್ರೆ ನೋಡ್ರಿ ಇಲ್ಲಿ ಹೆಂಗೈತಿ ಅಂತಂದ್ರೆ ನೋಡ್ರಿ ಇಲ್ಲಿ ಬೇಸ್ದೊಳಗೆ ಏನೈತೆ ನೋಡ್ರಿ. ನಿಮ್ದೆಲ್ಲ ಹೆಂಗೈತಿ ಅಂತಂತಂದ್ರೆ ಏಟ್ ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂತಂದ್ರೆ ಮಲ್ಟಿಪಲ್ ವಿಷಯಗಳನ್ನು ಕೈಯಾಗಿ ತೊಗೊಂಡು ಗುದ್ದಾಡ್ಕೊತ ಕುಂತು ಬಿಡೋದು. ಯಾಕಂತಂದ್ರೆ ಈಸಿ ಗೋಯಿಂಗ್ ಪರ್ಸನ್ ಅಲ್ಲ ನೀವು, ಸ್ವಲ್ಪ ಸೀರಿಯಸ್ ಹಂಗೆ ವಿಚಾರ ಮಾಡೋದು ನೀವು ಭಾಳ ಕಡಿಮೆ. ಸೊ ಸೀರಿಯಸ್ ಹಂಗೆ ವಿಚಾರ ಮಾಡಿರಿ. ಸೊ ಒನ್ ಬೈ ಒನ್ ಒಂದು ಕೆಲಸ ಮುಗಿಸ್ರಿ, ಆಮೇಲೆ ಮತ್ತೊಂದು ಕೈ ಹಾಕ್ತಾರೆ. ಯಾಕಂದ್ರೆ ಪೇಷನ್ಸ್ ಇದ್ರನ್ನ ಹಂಗೆ ಮಾಡ್ತಾರಲ್ಲ, ಪೇಷನ್ಸ್ ಇರಲಿಲ್ಲ ಅಂತಂದ್ರೆ ಒಮ್ಮೆ ತೊಗೋತಾರಲ್ಲ ಕೈಯಾಗ ಕೆಲಸ. ಆಮೇಲೆ ಡೆವಿಲ್ ಕಾರ್ಡ್ ಐತೆ. ಡೆವಿಲ್ ಕಾರ್ಡ್ ಏನು ಹೇಳ್ತೈತಿ ಅಂದರೆ ಅನ್ಹೆಲ್ದಿ ಅಟ್ಯಾಚ್ಮೆಂಟ್ಸ್ ಯಾಕಂದರೆ ಯು ಆರ್ ಅ ವೆರಿ ಫನ್ ಲವಿಂಗ್ ಪರ್ಸನ್. ಸೊ ಅಂಥದ್ದಿತ್ತು, ಆ ಥರದ ಮಾನಸಿಕ ಪ್ರವೃತ್ತಿ ಇತ್ತು ಅಂತಂತಂದ್ರೆ ಅಲ್ಲೇ ಎಲ್ಲ ಥರದ ಅಟ್ಯಾಚ್ಮೆಂಟ್ಸ್ ಇರ್ತಾವೆ. ಮದುವೆ ಆದಮೇಲೆ ನಾವು ಯಾವ ಥರ ಸೀರಿಯಸ್ ಇರಬೇಕು ಅಥವಾ ಯಾವ ಥರ ಪ್ರಾಕ್ಟಿಕಲ್ ಆಗಬೇಕು, ಈ ಥರದ ಎಲ್ಲ ವಿಚಾರಗಳನ್ನು ಮಾಡಬೇಕು ಅಂತಂದರೆ ಡೆವಿಲಿದ್ದು ಏನು ಕೆಲವೊಂದಿಷ್ಟು ನೇಚರ್ ಅದಾವಲ್ಲ ಅವ್ನು ಬಿಟ್ಬಿಡ್ಬೇಕು. ಡೆವಿಲಿಶ್ ನೇಚರ್ ಅಂದರೆ ಕೆಲವೊಂದು ಅಟ್ಯಾಚ್ಮೆಂಟ್ಸ್ ಅನ್ರಿ. ಆಮೇಲೆ ಕೆಲವೊಂದಿಷ್ಟು ವಿಷಯಕ್ಕೆ ನನಗೇನು ಬೇಕು ಅದೇ ಬೇಕು ಅಂತನ್ನೋದ್ರಿ. ಗಡಿಬಿಡಿಯೊಳಗೆ ಯಾವುದರ ನಿರ್ಧಾರಗಳನ್ನು ತೊಗೊಳ್ಳೋದಂತಂತನ್ರಿ, ಅದ್ರ ಸಲುವಾಗಿ. ಆಮೇಲೆ ನೋಡಿರಿ ಅದಾದಮೇಲೆ ಏನಂತಿ ಸೆವೆನ್ ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂತಂದರೆ ಇದು ನಿಮ್ಮ ಮಾನಸಿಕ ಪ್ರವೃತ್ತಿಯನ್ನು ಹೇಳ್ತೈತಿ. ನೀವು ಅಂತರಾಳದಿಂದ ಎಂಥ ವ್ಯಕ್ತಿ ಅಂತ. ಚಾಲೆಂಜಸ್ ಅದು ಕಂಡ್ರೆ ಹೆದರಿಕೆ ಬರ್ತೈತಿ ನಿಮಗೆ. ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ಹೆದರಿಕೆ ಬರ್ತೈತಿ ನಿಮಗೆ. ಯಾಕಂತಂದ್ರೆ ಚಾಲೆಂಜಸ್ಸು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಅಂತಂದ್ರೆ ಫನ್ನಿಗೆ ಜಾಯ್ಗೆ ಟೈಮ್ ಇರೋಂಗಿಲ್ಲ, ಮನುಷ್ಯ ಸೀರಿಯಸ್ ಆಗಬೇಕಾಗತ್ತೆ. ಸೊ ಅದಕ್ಕೆ ಇಲ್ಲಿ ಏನು ಹೇಳಕತ್ತೈತಿ ನಿಮಗೆ ನೈಟ್ ಆಫ್ ಪೆಂಟಕಲ್ಸ್ ಅಂದರೆ ಟ್ರೈ ಟು ಬಿ ಪ್ರಾಕ್ಟಿಕಲ್, ಬಿ ಪೇಷಂಟ್, ಬಿ ಲಾಯಲ್. ನೋಡಿರಿ ಇಲ್ಲಿ ನೀವು ಎಲ್ಲರ ಜೊತೆಗೆ ಅಡ್ಡಾಡಕತ್ರಿ ಮಾಡಾಕತ್ರಿ ಅಂತಂತಂದ್ರೆ ನಾಳೆ ಹೋಗಿ ಏನಾದರೂ ಪ್ರಾಬ್ಲಮ್ಸ್ ಆಗುವಂಥ ಚಾನ್ಸಸ್. ಸೊ ಅವನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಅಥವಾ ಅದರಿಂದ ಹೊರಗೆ ಬರೋಕ್ಕೆ ಅಂತಂದರೆ ನೈಟ್ ಆಫ್ ಪೆಂಟಕಲ್ಸ್ ನಿಮಗೆ ಏನು ಹೇಳ್ತೈತೆ ಅಂದರೆ ಬಿ ಪೇಷಂಟ್. ಓಕೆ, ಸೊ ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.